ಈಸಿಯಾಗಿ ಕ್ವಿಕ್ಕಾಗಿ ಪನ್ನೀರ್ ಬಟರ್ ಮಸಾಲ ಮಾಡೋದು ಹೇಗೆ ಅಂತ ಅಂದ್ಕೊಂಡು ನೋಡೋಣ. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಅಥವಾ ಬಟರ್ ಡೈಸ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಅದಾದ ನಂತರ ಕಾದ ನಂತರ ಎಣ್ಣೆಗೆ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಆಪ್ಷನಲ್ಲು, ಇಲ್ಲ ಅಂತ ಅಂದರೆ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರ್ಕೊಳ್ಳಿ. ಅದಾದ ನಂತರ ಟೊಮೊಟೊ ಸಣ್ಣದಾಗಿ ಇದೇ ಥರ ರುಬ್ಬೋದಕ್ಕೆ ಕಟ್ ಮಾಡ್ಕೊತೀವಲ್ಲ ಆ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡು ಟೊಮೊಟೊನ ಹಾಕ್ಕೊಂಡು ಅದನ್ನು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸೊ ನೋಡ್ಬೋದು ನಾನು ದಪ್ಪಕ್ಕೆ ಕಟ್ ಮಾಡಿದ್ದೀನಿ. ಸೊ ಎರಡೂ ಚೆನ್ನಾಗಿ ಸಾಫ್ಟಾಗಿ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಅದಾದ ನಂತರ 1 ಇಂಚಷ್ಟು ಶುಂಠಿ ಮತ್ತು 4ರಿಂದ 5 ಎಸಳಷ್ಟು ಅಥವಾ 7 ಎಸಳಷ್ಟು ಬೆಳ್ಳುಳ್ಳಿ, ಫುಲ್ಲು ಸಿಪ್ಪೆ ತೆಗೆದಾದ್ರೂ ಹಾಕ್ಕೋಬೋದು ಅಥವಾ ಎರಡನ್ನೂ ಒಟ್ಟಿಗೆ ನೀವು ಕ್ರಷ್ ಮಾಡಿಬಿಟ್ಟು ಕೂಡ ಹಾಕ್ಕೋಬೋದು. ಅದಾದ ನಂತರ 8ರಿಂದ 10 ಗೋಡಂಬಿ, 1 ವಾಲ್ನಟ್ ಹಾಕ್ತಾಯಿದ್ದೀನಿ. ಆಪ್ಷನಲ್ ವಾಲ್ನಟ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಎಲ್ಲನೂ ಹಾಕಿ ಒಂದು ಮಿಕ್ಸ್ ಕೊಟ್ಟು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಆರಿದ ನಂತರ ಒಂದು ಮಿಕ್ಸಿ ಗ್ರೈಂಡರ್ಗೆ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆರಿದ್ರೆ ನಿಮ್ಮ ಜಾರ್ ಚೆನ್ನಾಗಿರುತ್ತೆ, ಬಿಸಿಯಲ್ಲಿ ಹಾಕ್ಬೇಡಿ. ನೋಡಿ ಆರಿದ ನಂತರ ನಾನು ಜಾರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಂತರ ಅದನ್ನು ಇಟ್ಕೊಂಡಿರೋ ಸೇಮ್ ಬಾಣಲಿಗೆ ಬಟರ್ ಹಾಕ್ಕೊತಾ ಇದ್ದೀನಿ. 2 ಡೈಸಷ್ಟು ನಾನು ಇಲ್ಲಿ ಡೈಸ್ ಯೂಸ್ ಮಾಡಿದ್ದೀನಿ. ನೀವು ಸ್ಪೂನಲ್ಲಿ ಯೂಸ್ ಮಾಡಿದರೆ ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ನೋಡ್ಕೊಂಡು ಹಾಕ್ಕೋಬೋದು. ಬಟರ್ ಮೆಲ್ಟ್ ಆದಮೇಲೆ ಒಂದು ಪುಲಾವ್ ಎಲೆ, ಆಮೇಲೆ ಸ್ಪೈಸಸ್ ಬರುತ್ತಲ್ಲ ಚಕ್ಕೆ ಲವಂಗ ಏಲಕ್ಕಿ ಅದೆಲ್ಲ ಹಾಕ್ಕೋಬೋದು. ನಾನು ಬರೀ ಚಕ್ಕೆ ಲವಂಗ ಅಷ್ಟೇ ಹಾಕಿದ್ದೀನಿ. ನಂತರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ. ಸೊ ಈರುಳ್ಳಿ ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು. ನಾನು ಬನ್ನಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಬೀನ್ಸ್ ಕ್ಯಾರೆಟ್ ಕೂಡ ಆಪ್ಷನಲ್ಲು, ಬಟಾಣಿ ಕೂಡ ಆಪ್ಷನಲ್ಲು. ನಾನು ಇತ್ತು ಅಂತ ಅಂದ್ಬಿಟ್ಟು ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ ಮತ್ತು ಬಟಾಣಿನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕ್ರಿಸ್ಪಿಯಾಗಿದ್ರೇ ಚೆಂದ, ಹಾಗಾಗಿ ಸಾಫ್ಟ್ ಆಗೋದೇನು ಬೇಡ. ಸ್ವಲ್ಪ ಬಾಣಲಿಯಲ್ಲಿ ಬಿಸಿ ಮಾಡಿಕೊಂಡು ಕೈ ಆಡಿಸ್ಕೊಳ್ಳಿ ಅಷ್ಟೇ. ಅದಾದ ನಂತರ ನೀವು ಗ್ರೈಂಡ್ ಮಾಡ್ಕೊಂಡಿರ್ತೀರಲ್ಲ ಆ ಪೇಸ್ಟು ಅದು ನೀಟಾಗಿ ಈ ಥರ ತಿಕ್ಕಾಗಿರಬೇಕು. ಇಲ್ಲ ಅಂತ ಅಂದರೆ ನೀಟಾಗಿ ಸಮದಿಲ್ಲ ಅಂದರೆ ಟೇಸ್ಟ್ ಬರೋದಿಲ್ಲ. ನೋಡಿ ನಾನು ಎಷ್ಟು ನೀಟಾಗಿ ಅದು ಫುಲ್ಲು ನುಣ್ಣಗಾಗೋ ತನಕ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನೀರು ಕ್ವಾಂಟಿಟಿಗೆ ತಕ್ಕಷ್ಟು ಸೇರಿಸಿ ಅದಾದ ನಂತರ ಒಂದು ಮಿಕ್ಸ್ ಕೊಟ್ಟು ಇದಕ್ಕೆ ಗರಂ ಮಸಾಲ 1 ಸ್ಪೂನು, ನಂತರ ಚಿಲ್ಲಿ ಪೌಡ್ರ್ 1 ಸ್ಪೂನು, ಅಡುಗೆ ಅರಿಶಿನ 1 ಟೀ ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಇದೆಲ್ಲನೂ ಹಾಕಬೇಕಾದ್ರೆ ಅದು ಕುದೀತಾ ಇರಬೇಕಾದ್ರೆ ಹೊರಗಡೆ ಸ್ಪ್ಲಿಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೀಡಿಯಮ್ ಉರಿನಲ್ಲಿ ಅಥವಾ ಕಡಿಮೆ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಕೊಡಿ. ಚಿಲ್ಲಿ ಪೌಡ್ರು ನಿಮಗೆ ಖಾರಕ್ಕೆ ಬೇಕಾದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಪನ್ನೀರ್ ಬಟರ್ ಮಸಾಲ ಅಂತಂದರೆ ಸ್ವಲ್ಪ ಸ್ವೀಟಾಗಿದ್ರೇ ಚೆಂದ, ಹಾಗಾಗಿ ನಾನು ಚಿಲ್ಲಿ ಪೌಡ್ರು ಸ್ವಲ್ಪನೇ ಹಾಕಿದ್ದೀನಿ. ನೋಡ್ತಾ ಇರ್ಬೋದು. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟಾಗ ಕಲರ್ ಚೇಂಜ್ ಆಗುತ್ತೆ ಮತ್ತು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಮತ್ತು ಪನ್ನೀರನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಟ್ರಯಾಂಗಲ್ ಶೇಪಲ್ಲಿ 100 ಗ್ರಾಮ್ನ ಹಾಕ್ಕೋತಾ ಇದ್ದೀನಿ, ಒಬ್ಬರಿಗೆ ಇಬ್ಬರಿಗೆ ಅಂತ. ಸೊ ನಾನೀಗೇನು ತೋರಿಸಿದ್ದೀನಿ ಅದನ್ನು 4 ಜನಕ್ಕೂ ಮಾಡ್ಕೋಬೋದು. ಅದಾದ ನಂತರ ಪನ್ನೀರ್ ಹಾಕಿದ ನಂತರ ಸ್ವಲ್ಪ ರುಚಿ ಪುಡಿ ಹಾಕಿ ಮತ್ತು ಕಸೂರಿ ಮೇಥಿ ಆಪ್ಷನಲ್, ಬೇಕು ಅಂತ ಅಂದರೆ ಹಾಕಿ, ಇಲ್ಲ ಅಂತ ಅಂದರೆ ಕ್ರೀಮ್ ಇದ್ದರೆ ಲಾಸ್ಟಿಗೆ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್